ಆಕೆ ಅತಿಲೋಕ ಸುಂದರಿ. ಆ ಸುಂದರಿಯ ಗಂಡ ದಂಡಪಿಂಡ. ಆತನಿಗೆ ವಯಸ್ಸು 36 ಆದ್ರೂ ಕೂಡ 29 ವರ್ಷ ಅಂತ ಪುಂಗಿದ್ದ ಪುಂಗಿದಾಸ. ನಾನು ಟೀನೇಜು ಅಂತಲೇ ಯಾಮಾರಿಸಿದ್ದ ಈ ಆಸಾಮಿ ಯುವತಿಯ ರೆಕಮೆಂಡ್ನಿಂದಲೇ ಮ್ಯಾನೇಜರ್ ಪೋಸ್ಟ್ ಕೂಡ ಪಡೆದು ಆಕೆಯ ಮನಸ್ಸು ಗೆದ್ದು ಲಕ್ಷ ಲಕ್ಷ ಹಣ ಗಳಿಸ್ತಾ ಇದ್ದ. ಈ ಮೊದಲು 2 ಮದುವೆಯಾಗಿ ಕಾರಣಾಂತರದಿಂದ ವಿಚ್ಛೇದನ ಪಡೆದಿದ್ದ ಮಹಿಳೆ ಈತನನ್ನೇ ಮೆಚ್ಚಿ 3ನೇ ಮದುವೆ ಕೂಡ ಆಗಿದ್ಲು. ಆ ಸುರಸುಂದರಿಯ ಹೆಸರು ಮೇಘಶ್ರೀ. ಈಕೆ ವೃತ್ತಿಯಲ್ಲಿ ಖಾಸಗಿ ಕಂಪನಿಯಲ್ಲಿ HR ಆಗಿ ಕೆಲಸ. ಅದೇ ಕಂಪನಿಯಲ್ಲಿ HR ಆಗಿ ಕೆಲಸ ಮಾಡ್ತಾ ಇದ್ದ ಮಂಜುನಾಥ್ ಪರಿಚಯವಾಗಿರುತ್ತೆ. ನಿನ್ನನ್ನ ಮದುವೆಯಾಗುತ್ತೀನಿ ಅಂತ ಹೇಳಿ ಮೇಘಶ್ರೀ ಮನೆಯವರನ್ನ ಒಪ್ಪಿಸಿದ್ದ ಮಂಜುನಾಥ್ ಇದರಂತೆ ಇದೇ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಕುಟುಂಬಸ್ಥರ ಸಮ್ಮುಖದಲ್ಲಿ ಮದುವೆಯಾಗಿದ್ದಂತಹ ಜೋಡಿ ಇದು. ಮದುವೆಯ ಫಸ್ಟ್ ನೈಟ್ ನಲ್ಲಿ ವಿಚಿತ್ರವಾಗಿ ಲೈಂಗಿಕ ಕಿರುಕುಳ ನೀಡಿ ನೋಡಬಾರದ ವಿಡಿಯೋವನ್ನ ನೋಡಿ ಅದೇ ತರ ಮಾಡುವಂತೆ ಒತ್ತಾಯ ಮಾಡಿದ್ದಾನೆ. ಗಂಡನ ವಿಚಿತ್ರ ಮಂಚದಾಟಕ್ಕೆ ಪತ್ನಿ ಒಪ್ಪದೇ ಇರುವ ಕಾರಣ ಆಕೆಯ ಮೇಲೆ ಹಲ್ಲೆ ಮಾಡಿ ಅವಾಚ್ಯವಾಗಿ ಬೈದು ಕಿರುಕುಳ ಕೊಟ್ಟಿದ್ದಾನೆ ಪಾಪಿ ಪತಿ. ನಂತರ ಮದುವೆಯಾದ 3 ತಿಂಗಳಿಗೆ ಮಂಜುನಾಥ್ ವರಸೆ ಬದಲಿಸಿದ್ದಾನೆ. ಚಂದನದ ಗೊಂಬೆಯ ಬಾಳು 3 ತಿಂಗಳಲ್ಲಿ ಬೀದಿ ಪಾಲಾಗಿದೆ. ನಿನ್ನ ನಡತೆ ಸರಿಯಿಲ್ಲ ಅಂತ ಮಾನಸಿಕ ದೈಹಿಕ ಹಿಂಸೆ ನೀಡಿರುವಂತಹ ಆರೋಪದಾಡಿ ಪತಿ ಮತ್ತು ಆತನ ಪೋಷಕರ ವಿರುದ್ಧ ಕೊಲೆ ಬೆದರಿಕೆ ಹಾಕಿರುವಂತಹ ಆರೋಪವನ್ನ ಮಾಡಿ ಮೇಘಶ್ರೀ ದೂರು ಕೊಟ್ಟಿದ್ದಾರೆ. FIR ದಾಖಲಾಗಿ ತನಿಖೆ ಮುಂದುವರಿತಾ ಇದೆ.